ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು 15 ದಿನದಲ್ಲೇ ಭತ್ತದ ಸಸಿ ಅಥವಾ ಅಗೆನ ಯಾವ ರೀತಿ ಎದಳಿಸೋದು ಅಂತವ ಹೊಸ ಎಕ್ಸ್ಪೆರಿಮೆಂಟಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ಅಯ್ಯೋ, ಆಲ್ರೆಡಿ ಎಲ್ಲರೂ ಓದಿದ್ದಾರೆ, ನಾವಿನ್ನೂ ಗದ್ದೆನೇ ಉಳಿಸಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಫಸ್ಟು ನೀವು ನೋಡ್ತಾ ಇರೋ ಹಾಗೆ ಈ ಥರ ಓಪನ್ ಇರೋ ಅಥವಾ ಡ್ರಮ್ಮಲ್ಲಿ ಒಂದು ಗೋಣಿ ಚೀಲಕ್ಕೆ ನೀವು ಯಾವ ರೀತಿ ಭತ್ತ ಒಯ್ಯಬೇಕು ಅಂತ ಇದ್ದೀರಾ ಆ ಭತ್ತನ ಹಾಕಿಬಿಟ್ಟು ಬಾಯಿ ಕಟ್ಟಿ ಒಂದು 2 ಡೇಸ್ ಬಿಡಿ. ಆಮೇಲೆ ಈ ರೀತಿ ಸಖತ್ತಾಗಿ ಮೊಳಕೆ ಬಂದಿರುತ್ತೆ. ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತವ. ಈ ರೀತಿ ಬಂದಿರೋ ಮೊಳಕೆನ ಒಂದು ಸಮತಟ್ಟವಾದ ಜಾಗದಲ್ಲಿ ಟಾರ್ಪಲ್ ಕೆಳಗಡೆ ಹಾಸ್ಬಿಟ್ಟು ಪಟದ ಮೇಲೆ ಭತ್ತನ ಉದುರಿಸ್ಬೇಕು. ಭತ್ತ ಉದುರಿಸಿದ್ಮೇಲೆ ಲೈಟಾಗಿ ಮಣ್ಣ ಎರಚಬೇಕು. ಒಂದು 2 ಡೇಸ್ಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಥರ ರಿಸಲ್ಟ್ ನೀವು ನೋಡ್ಬೋದಾಗಿರುತ್ತೆ. ಆಫ್ಟರ್ 1 ವೀಕ್ ಆದಮೇಲೆ ಈ ಥರ ಗದ್ದೆಯಲ್ಲಿ ಯಾವ ರೀತಿ ಬಂದಿರುತ್ತೆ ಫ್ರೆಂಡ್ಸ್, ಅದೇ ರೀತಿ ಸೇಮ್ ಸಸಿ ಬಂದಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸಖತ್ತಾಗಿ ಕಾಣಿಸ್ತಾ ಇದೆಯಂತವ. ಇದಕ್ಕೆ ಗದ್ದೆಲಿ ಮಾಡೋದಾಗಿದ್ರೆ ಗದ್ದೆನ ಟಿಲ್ಲರ್ ಅಥವಾ ಎತ್ತಲ್ಲಿ ಉಳಿಸ್ಬೇಕಾಗಿತ್ತು, ಮತ್ತು ಗುದ್ಲಿ ತಗೊಂಡು ಪಟ ಮಾಡಬೇಕಾಗಿತ್ತು. ಪಾಠ ಮಾಡಿದ್ಮೇಲೆ ನೀರು ಕಟ್ಟಿ 1 ವೀಕ್ ಅಕ್ಕಿನಾದರೂ ಕಾಯಬೇಕಾಗಿತ್ತು. ಆ ಥರ ಇಲ್ಲಿ ಏನೂ ಇರೋದಿಲ್ಲ ಫ್ರೆಂಡ್ಸ್. ನೀವು ಮನೆ ಹತ್ರನೇ ಮನೆ ಮೇಲಿರೋ ಟೆರೆಸ್ ಮೇಲೆ ಒಯ್ಕಂದ್ರೆ ಈ ಥರ ಈಸಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತವ. ಮತ್ತು ಪಟನ ಯಾವ ರೀತಿ ಮಾಡಿದ್ದು ಅಂತ ಅಂದರೆ, ನಿಮ್ಮ ಮನೇಲಿ ವೇಸ್ಟ್ ಒಂದು ಮರದ್ದು ಪಟ್ಟಿ ಏನಾದರೂ ಇರುತ್ತಲ್ವ, ಆ ಪಟ್ಟಿನ ಅಳತೆಗೆ ಅಂತ ಹಿಡ್ಕೊಬಿಟ್ಟು ನೀವು ಇಟ್ಕೆ ಮಾಡೋದು ನೋಡಿದರೆ ಗೊತ್ತಿರುತ್ತೆ. ಹಿಡ್ಕೆಗೆ ಯಾವ ಥರ ಮಣ್ಣು ಹಾಕ್ತಾರೆ ಆ ಥರ ಮಣ್ಣು ಹಾಕ್ಬಿಟ್ಟು ಮಣ್ಣ ಉದುರಿಸ್ಬೇಕು. ಇದರಲ್ಲಿ ಒಂದು ಸ್ವಲ್ಪ ಕಷ್ಟ ಏನಪ್ಪ ಅಂತಂದರೆ ಮಣ್ಣು ತರೋದು. ಅದನ್ನು ಬಿಟ್ಟರೆ ಎಲ್ಲ ಈಸಿನೇ ಇರುತ್ತೆ. ಇನ್ನೊಂದು ವಾರ 15 ದಿನದೊಳಗಡೆ ಗದ್ದೆ ನಾಟಿ ಮಾಡಬೇಕು ಅನ್ನೋರಿಗೆ ಈ ಥರ ಅಗೆ ಹೋದರೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.